ಈ ಸರಿಯ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಆಗಸ್ಟ್ 28ನೇ ತಾರೀಕು ಆಚರಿಸ್ಬೇಕಾ ಅಥವಾ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಆಚರಿಸ್ಬೇಕಾ ಅನ್ನೋ ಒಂದು ಗೊಂದಲ ನಿಮ್ಮ ಹಾಗೆ ನನಗೂ ತುಂಬಾನೇ ಇತ್ತು. ನಾನು ನನ್ನ ಗುರುಗಳಿಗೆ ಕಾಲ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಇದರ ವಿಚಾರ ಏನು, ಯಾಕೆ 28 ಇಲ್ಲ 21 ಅನ್ನೋ ಕನ್ಫ್ಯೂಷನ್ ಏನು, ಇದ್ರ ಹಿಂದೆ ಇರೋ ಕತೆ ಏನು ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗೆ ಶುರುವಾಯ್ತು ಅಂತ ಕೇಳಿದಾಗ ನನಗೆ ಗೊತ್ತಾಗಿದ್ದಂಥ ಕತೆ ಏನು ಅಂದರೆ, ಚಾರುಮತಿ ಅಂತ ಒಂದು ಹೆಣ್ಣು ಮಗು. ಆ ಮಗು ತುಂಬಾನೇ ಕಷ್ಟದಲ್ಲಿರ್ತಾಳೆ, ಅಂದರೆ ಹಣಕಾಸು ವಿಚಾರದಲ್ಲಿ ತುಂಬಾನೇ ಕಷ್ಟಪಡ್ತಾ ಇರ್ತಾಳಂತೆ. ಸೊ ಆ ಸಂದರ್ಭದಲ್ಲಿ ಆ ಹೆಣ್ಮಗು ಲಕ್ಷ್ಮಿ ಅಮ್ಮನ್ನ ತುಂಬಾನೇ ಬೇಡ್ಕೊಂಡು ನನ್ನ ಈ ಕಷ್ಟದಿಂದ ಪಾರು ಮಾಡು ತಾಯಿ ಅಂತ ಕೇಳಿದಾಗ ಆ ಹೆಣ್ಣು ಮಗು, ಆ ಚಾರುಮತಿ ಅನ್ನೋ ಆ ಹೆಣ್ಣು ಮಗಳ ಕನಸಿನಲ್ಲಿ ಲಕ್ಷ್ಮಿ ಅಮ್ಮ ಅವರೇ ಸ್ವತಃ ಬಂದು ಈ ರೀತಿ ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಯ ಹಿಂದಿನ ಶುಕ್ರವಾರ ಆ ದಿನ ನನ್ನನ್ನು ಆಚರಣೆ ಮಾಡು, ಕೆಲವೊಂದು ಪೂಜಾ ವಿಧಾನವನ್ನು ಹೇಳಿ ಈ ರೀತಿಯಾಗಿ ನನ್ನನ್ನು ಆಚರಣೆಯನ್ನು ಮಾಡು, ನಿನ್ನ ಕಷ್ಟಗಳನ್ನೆಲ್ಲ ನಾನು ಪಾರು ಮಾಡ್ತೀನಿ ಅಂತ ಸ್ವತಃ ಲಕ್ಷ್ಮಿ ಅಮ್ಮನವರೇ ಬಂದು ಅವರ ಕನಸಿನಲ್ಲಿ ಹೇಳಿದ್ದು. ಅದನ್ನ ಚಾರುಮತಿಯನ್ನ ಹೆಣ್ಮಗು ಪಾಲಿಸಿ ಅದೇ ಥರ ಶ್ರಾವಣದಲ್ಲಿ ಬರೋ ಪೌರ್ಣಮಿಯ ಹಿಂದಿನ ಶುಕ್ರವಾರದಂದು ಪೂಜೆಯನ್ನು ಮಾಡಿದಾಗ ಅವಳಿಗೆ ವರ ಪ್ರಾಪ್ತಿಯಾಗುತ್ತೆ. ಅವಳು ಕಷ್ಟದಿಂದ ಪಾರಾಗ್ತಾಳೆ. ಅವಳು ಸಿರಿ ಸಂಪತ್ತಿಂದ ತುಂಬಾನೇ ಸುಖವಾಗಿ ಜೀವನವನ್ನು ನಡೆಸೋ ಶಕ್ತಿ ಆ ಅಮ್ಮನವರು ಕೊಟ್ಟಿರ್ತಾರೆ. ಸೊ ಆ ವರವನ್ನು ಕೊಟ್ಟಿದ್ರಿಂದನೇ ಈ ಆಚರಣೆಯನ್ನು ವರಮಹಾಲಕ್ಷ್ಮಿಯ ಆಚರಣೆ ಅಂತ ಪದ್ಧತಿ ಬಂದಿದೆ ಅಂತ ನಮ್ಮ ಗುರುಗಳು ನನಗೆ ಹೇಳಿದ್ದು. ಈ ವರ್ಷ ಏನಾಗಿದೆ ಅಂದರೆ ಆಗಸ್ಟ್ 28ನೇ ತಾರೀಕಿಗೆ ಪೌರ್ಣಮಿ ಬಂದಿರೋದ್ರಿಂದ ಅದೇ ದಿನ ಆಚರಣೆ ಮಾಡ್ಬೋದಾ ಅಂತ ಕೇಳಿದಾಗ, ಇಲ್ಲ, ಪೌರ್ಣಮಿಯ ಹಿಂದಿನ ಶುಕ್ರವಾರ ಆದ್ದರಿಂದ ಆಗಸ್ಟ್ 21ನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನನ್ನ ಗುರುಗಳು ನನಗೆ ಹೇಳಿದರು. ಸೊ ನಾವು ಸಹ ಈ ಕಥೆಯಲ್ಲಿ ಬರೋ ಹಾಗೆ ಆ ಕಥೆಯಲ್ಲಿ ಆ ಅಮ್ಮನವರು ಆ ಕನಸಿನಲ್ಲಿ ಚಾರುಮತಿಗೆ ಹೇಳಿದಾಗೆ ಪೌರ್ಣಮಿಯ ಹಿಂದಿನ ಶುಕ್ರವಾರ, ಸೊ ಈ ಸರಿ ಶ್ರಾವಣದ ಪೌರ್ಣಮಿಯ ಹಿಂದಿನ ಶುಕ್ರವಾರ ಬೀಳ್ತಾ ಇರೋದು ಆಗಸ್ಟ್ 21ನೇ ತಾರೀಕು. ಸೊ ಆಗಸ್ಟ್ 21ನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋಣ. ಆ ತಾಯಿ ಎಲ್ಲರಿಗೂ ಅಷ್ಟೈಶ್ವರ್ಯವನ್ನು ಕೊಟ್ಟು ಸಿರಿ ಸಂಪತ್ತಿಂದ ಸುಖವಾಗಿ ಇಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಈ ಹಬ್ಬವನ್ನ ಹೇಗೆ ಆಚರಣೆ ಮಾಡೋದು, ಶ್ರೀಮತ್ ಸ್ಟೋರ್ ಅವರು ನನಗೆ ಈ ಒಂದು ವರಮಹಾಲಕ್ಷ್ಮಿಯ ಕಿಟ್ಟನ್ನು ಕಳಿಸಿದ್ದಾರೆ. ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಫಾಲೋ ಮಾಡಿಕೊಂಡು ಈ ಕಿಟ್ಟನ್ನು ಅವ್ರ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನೆಲ್ಲ ಸೆಪ್ರೇಟ್ ಆಗಿ ನೀವು ತಗೊಂಡ್ರೆ ನಿಮಗೆ ಕಾಸ್ಟ್ ಜಾಸ್ತಿನೇ ಬೀಳುತ್ತೆ. ಬಟ್ ಇವರು ಎಲ್ಲವನ್ನು ಒಂದೇ ಕಿಟ್ಟಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಕಳಿಸಿದ್ದಾರೆ ನನಗೆ. ಆ್ಯಂಡ್ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ಅವರೇ ನಂಗೆ ಹೇಳಿದ್ದಾರೆ. ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನೀವು ಈ ಪೋಟ್ಲಿಯನ್ನು ಅಥವಾ ಈ ವರಮಹಾಲಕ್ಷ್ಮಿ ಕಿಟ್ಟನ್ನು ಬಳಸಿ ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡಿದ್ರೆ ನಿಮಗೂ ಸಹ ಎಲ್ಲ ರೀತಿಯ ಸಿರಿ ಸಂಪತ್ತು ಇನ್ನಷ್ಟು ಹೆಚ್ಚಾಗುತ್ತೆ. ಇದು ಒಂದು ರೀತಿಯಾದ ಪೂಜಾ ವಿಧಾನ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನೆಲದ ಮೇಲೆ ಇಡಬೇಡಿ. ಯಾವುದಾದ್ರೂ ಒಂದು ತಟ್ಟೆ, ಬೆಳ್ಳಿ ತಟ್ಟೆ ಅಥವಾ ಅಡಿಗೆ ತಟ್ಟೆ ಇಲ್ಲ ಪೂಜೆಗೆ ಬಳಸುವಂಥ ಒಂದು ತಟ್ಟೆಯ ಮೇಲೆ ಕೆಂಪು ವಸ್ತ್ರ, ಒಂದು ಕ್ಲೀನ್ ಆಗಿರೋ ರೆಡ್ ಕ್ಲಾತ್, ಅದು ಬ್ಲೌಸ್ ಪೀಸ್ ಆಗಲಿ ಯಾವುದಾದ್ರೂ ಒಂದು ರೆಡ್ ಕ್ಲಾತನ್ನು ಬಳಸ್ಕೊಂಡು ಆ ತಟ್ಟೆ ಮೇಲೆ ಆ ರೆಡ್ ಕ್ಲಾತ್ನ ಇಟ್ಟು ಮೊದಲು ಶ್ರೀಚಕ್ರ ಯಂತ್ರವನ್ನು ಆ ವಸ್ತ್ರದ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಪುನುಗು ಹಾಗೂ ಅರಗಜವನ್ನು ಇಡ್ಬೋದು. ನಿಮಗೆ ಬೇಕು ಅಂದರೆ ಅರ್ಶಿನ ಕುಂಕುಮ ಕೂಡ ನೀವು ಇದಕ್ಕೆ ಇಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಆ ಕಿಟ್ನಲ್ಲೇ ನಮಗೆ 2 ಲಕ್ಷ್ಮಿ ಕಾಸುಗಳನ್ನು ಕಾಯಿನ್ ಥರ ಕಳಿಸಿರ್ತಾರೆ. ಅದಕ್ಕೂ ಸಹ ಇದೇ ಥರ ಪುನುಗು ಹಾಗೂ ಅರಗಜವನ್ನು ಹಚ್ಚಿ ಆ ಶ್ರೀಚಕ್ರದ ಮೇಲೇ ಇಡಿ. ಈಗ ಮುಂದಕ್ಕೆ ಗವಡೆ ಹಾಗೂ ಗೋಮತಿ ಚಕ್ರವನ್ನು ಇದರ ಸುತ್ತಲೂ ಇಟ್ಕೊಳ್ಳಿ. ಇದಕ್ಕೂ ಸಹ ನಾನು ಪುನುಗು ಹಾಗೂ ಅರಗಜನ ಹಚ್ಕೊಳ್ತಾ ಇದ್ದೀನಿ. ಇದರ ಮೇಲೆ 8 ಕಮಲಾಕ್ಷಿ ಬೀಜ ಹಾಗೂ ಗರುಡಗಾಯಿ ದೃಷ್ಟಿಗೋಸ್ಕರ ಇಟ್ಕೋಬೇಕು. ಹಾಗೆ ಎಡಮುರಿ ಬಲಮುರಿ 6 ಸಂಖ್ಯೆಯಲ್ಲಿ ಇದರ ಮೇಲೆ ಇಟ್ಕೋಬೇಕಾಗುತ್ತೆ. ಇದಾದಮೇಲೆ 8 ಸಂಖ್ಯೆಯಲ್ಲಿ ಗುಲಗಂಜಿನ ಇಡಬೇಕಾಗುತ್ತೆ. ಅವ್ರು ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ.
ನಾವು 8 ಮಾತ್ರ ಇದರಲ್ಲಿ ಇಟ್ಟು ಮಿಕ್ಕಿದ್ದನ್ನು ನಾವು ಮನೆಗೆ ದೃಷ್ಟಿ ತೆಗೆಯೋಕೆ ನಾವು ಬಳಸ್ಕೋಬೋದು. ಅದಾದಮೇಲೆ ಒಂದು ಶ್ರೀಫಲವನ್ನು ಇಡಬೇಕಾಗುತ್ತೆ. ಶ್ರೀಫಲದ ವಿಶೇಷತೆ ಏನಂದರೆ, ದಿನನಿತ್ಯ ಮನೆಯಲ್ಲಿ ನೈವೇದ್ಯ ಮಾಡೋಕ್ಕಾಗದೇ ಇರೋ ಕಾರಣ ಇದು ಒಂದು ಶ್ರೀಫಲವನ್ನು ಇಡೋದ್ರಿಂದ ನಾವು ದಿನ ನೈವೇದ್ಯ ಮಾಡಿದಂತೆ ನಮಗೆ ಫಲ ಸಿಗುತ್ತೆ. ಕೊನೆಯದಾಗಿ ಜಾವದ ಪೌಡರ್ನ ನಾವು ಇದರ ಮೇಲೆ ಸ್ವಲ್ಪ ಹಾಕ್ಬೋದು. ಇದರಿಂದ ದೇವಸ್ಥಾನದಲ್ಲಿ ಬರುವಂಥ ಅದ್ಭುತವಾದ ಒಂದು ಪರಿಮಳ, ಸಖತ್ ಡಿವೈನ್ ಆಗಿರೋ ಸ್ಮೆಲ್ ನಮ್ಮ ಮನೆಯಲ್ಲಿ ತುಂಬಿರುತ್ತೆ. ಇದನ್ನು ನೀವು ದಿನ ಮನೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲೂ ಕೂಡ ಆ ದೀಪದ ಎಣ್ಣೆಯಲ್ಲಿ ಒಂದು ಚಿಟಿಕೆ ಹಾಕ್ಬೋದು. ತುಂಬ ಅಂದರೆ ತುಂಬ ಒಳ್ಳೆ ಪರಿಮಳ ಬರೋದಂತೂ ಗ್ಯಾರಂಟಿ. ಸೊ ಇದೆಲ್ಲ ಆದಮೇಲೂ ನಾನು ಇದರ ಮೇಲೆ ಒಂದು ಸ್ವಲ್ಪ ಪುನುಗು, ಇದು ವಿಷ್ಣುವಿಗೆ ತುಂಬ ಪ್ರಿಯಕರವಾದದ್ದು, ಹಾಗೆ ಅರಗಜ ಪೇಸ್ಟ್, ಇದು ಈಶ್ವರನಿಗೆ ತುಂಬ ಪ್ರಿಯವಾದದ್ದು. ಇದೆರಡನ್ನು ಹಚ್ಚಿ ಕೊನೆಯದಾಗಿ ನಾವು ಇದನ್ನು ಪೋಟ್ಲಿಯನ್ನು ಕಟ್ಟಬೇಕಾಗುತ್ತೆ. ನನಗೆ ತುಂಬ ಅಂದರೆ ತುಂಬ ಒಳ್ಳೆ ಡಿವೈನ್ ಸ್ಮೆಲ್ ಬರ್ತಾಯಿತ್ತು. ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಈ ರೀತಿ ಪೋಟ್ಲಿಯನ್ನು ಕಟ್ಟಿ ಅವ್ರು ಕೊಟ್ಟಿರೋ ಈ ಪೋಟ್ಲಿ ಬ್ಯಾಗಲ್ಲಿ ಇದನ್ನು ಇಟ್ಟು, ಈ ಪೋಟ್ಲಿಯನ್ನು ನೀವು ಲಕ್ಷ್ಮೀ ಪೂಜೆ ಮಾಡೋ ಜಾಗದಲ್ಲಿ ಇಡ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಆಗಲಿ, ನಿಮಗೆ ಹಣಕಾಸು ದುಡ್ಡು ಹೆಚ್ಚಿಗೆ ಬರಬೇಕು ಅನ್ನೋ ಒಂದು ಜಾಗದಲ್ಲಾಗಲಿ, ಅಥವಾ ನಿಮ್ಮ ಮನೆ ಲಾಕರ್ಸ್ ಹತ್ರ ಆಗಲಿ ಇದನ್ನು ಇಟ್ಟರೆ ಆಗಲೂ ಕೂಡ ಇದು ತುಂಬ ವಿಶೇಷವಾಗಿರುತ್ತೆ. ಇದು ಒಳ್ಳೆ ಫಲಿತಾಂಶ ಸಿಗುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ. ಖಂಡಿತವಾಗ್ಲೂ ಇದನ್ನು ನನ್ನ ಪೂಜೆ ಗದಿಯಲ್ಲಿ ನಾನು ಇಡ್ತೀನಿ. ಹಾಗೆ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡ ನನ್ನ ಪೂಜೆಯಲ್ಲಿ ನಾನು ಬಳಸ್ತೀನಿ. ಆ್ಯಂಡ್ ನಾನು ಬಿಸ್ನೆಸ್ ಮಾಡೋ ಪ್ಲೇಸಲ್ಲಾಗಲಿ, ಆಫೀಸ್ ಕೆಲಸ ಮಾಡೋ ಪ್ಲೇಸಲ್ಲಾಗಲಿ ನಾನು ಇದನ್ನು ಇಡ್ತೀನಿ. ಆ್ಯಂಡ್ ಇದು ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ. ಸೊ ನಾನು ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ನ. ನೀವು ಅವ್ರ ಪೇಜಿಂದ ನೀವು ಇದನ್ನು ಆರ್ಡರ್ ಕೂಡ ಮಾಡ್ಕೋಬೋದು. ಇನ್ನಷ್ಟು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನದ ಬಗ್ಗೆ ಆಗಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಮ್ಮ ಗುರುಗಳ ಹತ್ರ ಕೇಳಿ ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಮಸ್ಕಾರ.